ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತೊಂದು ಸರಳವಾದ ಪರಿಹಾರವನ್ನು ತಗೊಂಡು ಬಂದಿದ್ದೀನಿ. ಏನು ಅಂತಂದರೆ, ಎಷ್ಟೋ ಜನಕ್ಕೆ ತುಂಬ ಸಾಲ ಮಾಡಿಬಿಡ್ತಾರೆ. ಆ ಸಾಲವನ್ನು ತೀರಿಸೋದು ಹೇಗೆ ಅಂತ ಗೊತ್ತಾಗ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಸರಳವಾದ ಪರಿಹಾರ. ಮೊದಲಿಗೆ ನೀವೇನು ಮಾಡಬೇಕು ಅಂದರೆ, ಯಾರತ್ತಾದರೂ ನಾವು ಸಾಲ ಈಸ್ಕೊಂಡಿದ್ರೆ, ಸಾಲ ಈಸ್ಕೊಂಡಿರುವಂತಹ ಸಂದರ್ಭದಲ್ಲಿ ಹೋಗಿ ನಾವು ಕೇಳಿದಾಗ ಅವರು ಕೊಟ್ಟಿರ್ತಾರೆ. ಆದರೆ ಆ ಕೊಡುವಂಥ ಸಮಯದಲ್ಲಿ ನಾವು ಕಷ್ಟ ಅದು ಇದು ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಟ್ಟಿರ್ತೀವಿ. ಆದರೆ ವಾಪಸ್ಸು ನಾವು ಅವರು ಕೊಡೋಕ್ಕೆ ಹೋದಾಗ ನಿಮಗೆ ಕೈಯೇ ಬರೋದಿಲ್ಲ. ಅದು ಎಷ್ಟೋ ಜನ ಬಂದಾಗ ಹೇಳ್ತಾರೆ, ಮೇಡಮ್ ನಮ್ಮ ಹತ್ರ ಸಾಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ, ನಮಗೆ ಕೊಡ್ತಾನೇ ಇಲ್ಲ ಅಂಥೇಳಿ. ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ. ಯಾಕಂದರೆ ಇದು ಕರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ. ನಮಗೆ ಯಾರೋ ಒಬ್ಬರು ಮೋಸ ಮಾಡಿ ಹೊಡ್ಕೊಂಡು ಹೋಗಿದ್ರೆ ಇನ್ನೊಬ್ಬರು ನಮ್ಮ ಹತ್ರ ಹೊಡ್ಕೊಂಡು ಹೋಗ್ತಾರೆ. ಇದಂತೂ ಶತಸಿದ್ಧ. ಯಾಕಂದರೆ ಇದು ಹಲವಾರು ವರ್ಷಗಳಿಂದ, ಅಂದರೆ ಪ್ರತಿಯೊಬ್ಬರ ಹಿಸ್ಟ್ರಿಲೂ ನಾವು ನೋಡಿರುವಂಥದ್ದು. ಹಾಗಾಗಿ ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ಗೋಮತಿ ಚಕ್ರ ಅಂತ ಸಿಗುತ್ತೆ ಪ್ರಿಯ ವೀಕ್ಷಕರೇ. ಆ ಗೋಮತಿ ಚಕ್ರವನ್ನು ನೀವು ತೊಗೊಂಡು ಬರಬೇಕು ಮನೆಗೆ. ಅದು ಎಷ್ಟು ತೊಗೊಂಬರ್ಬೇಕು ಅಂತಂದರೆ, ಮೊದಲನೇ ಬಾರಿಗೆ ನೀವು 48 ಗೋಮತಿ ಚಕ್ರವನ್ನು ತೊಗೊಂಬರ್ಬೇಕು. ಅಂದರೆ ಫಸ್ಟ್ ಸಿಟ್ಟಿಂಗಲ್ಲಿ, ಅಂದರೆ ಮೊದಲನೇ ಸತಿ ಮಾಡಬೇಕಾದ್ರೆ ತುಂಬ ಸಾಲ ಇರುತ್ತೆ ನೋಡಿ, 5 ಲಕ್ಷ 10 ಲಕ್ಷ 15 ಲಕ್ಷ ಆ ಥರ. 48 ಗೋಮತಿ ಚಕ್ರಗಳನ್ನು ತೊಗೊಂಬರ್ಬೇಕು. ತಂದು ನೀರಿನಲ್ಲಿ ತೊಳಿಬೇಕು. ತೊಳೆದು ಮತ್ತು ಹಾಲಿನಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡಬೇಕು. ಇದನ್ನು ನೀವು ಮಾಡಬೇಕಾದ್ರೆ ಮಂಗಳವಾರ ಮಾಡಿ, ಇಲ್ಲದಿದ್ದರೆ ಶುಕ್ರವಾರನೇ ಮಾಡಿ. ನಾನು ಏನು ಇಷ್ಟು ಕ್ಲಿಯರಾಗಿ ಹೇಳಿರ್ತೀನಿ ಯಾವ ವಾರ ಮಾಡಬೇಕು ಅಂತ. ಆದರೂ ಕಮೆಂಟ್ ಬಾಕ್ಸಲ್ಲಿ ಕೆಲವರು ಮೇಡಮ್ ಯಾವ ವಾರ ಹೇಳಿ ಅಂತ ಯಾವ ವಾರ ಮಾಡಬೇಕು ಅಂತಿದ್ರೆ ಪರ್ಟಿಕ್ಯುಲರಾಗಿ ಆ ವಾರ ಹೇಳಿರ್ತೀನಿ. ಇಲ್ಲದೆ ಯಾವುದೇ ದಿನಗಳಲ್ಲಿ ಮಾಡಬೇಕು ಅಂತಿದ್ದರೆ ನೀವು ಅದನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ಆಗ ನಾನು ದಿನನ ಮೆನ್ಷನ್ ಮಾಡಲ್ಲ. ಕೆಲವರು ಇದಕ್ಕಾಗಿ ಫೋನ್ ಮಾಡ್ತಾರೆ, ಮೇಡಮ್ ಸೊಪ್ಪು ಕೊಟ್ಟಿದ್ದೀನಿ ಹಸುಗೆ, ಮೇಡಮ್ ಬೆಲ್ಲ ಕೊಟ್ಟಿದ್ದೀನಿ, ಒಳ್ಳೆಯದಾಯಿತು ಅದು ಇದು ಅಂತ ಹೇಳ್ತೀರಿ, ಅದು ತುಂಬ ಥ್ಯಾಂಕ್ಸು. ಅಥವಾ ನಾನು ಎಷ್ಟೋ ಕೆಲಸಗಳನ್ನ ಬಿಟ್ಟು, ನನ್ನದೇ ಆದ ಕೆಲಸಗಳಿರುತ್ತೆ, ಅದನ್ನೆಲ್ಲ ಬಿಟ್ಬಿಟ್ಟು ಫೋನ್ ಅಟೆಂಡ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಕಾಲ್ ಫಾರ್ ಅಪಾಯಿಂಟ್ಮೆಂಟು ಆ ನಂಬರಿಗೆ ಅಂತಲೇ ಹಾಕಿದ್ದೀನಿ. ಕೊಡುವಂತಹ ಪರಿಹಾರಗಳು ಚೆನ್ನಾಗಿ ಕೊಟ್ಟಿದ್ದೀರಿ, ಮಾಡ್ತಾಯಿದ್ದೀನಿ ಅಂತ ಹೇಳೋರು ಫೋನ್ ಮಾಡ್ತಾರೆ. ಅದಕ್ಕೂ ಸಂತೋಷ. ಸೊ ಕೆಲವ್ರು ಹೇಳ್ತಾರೆ, ಮೇಡಮ್ ನಮಗೆ ಕಮೆಂಟ್ ಹಾಕೋಕ್ಕೆ ಬರಲ್ಲ, ಯಾಕಂದರೆ ನಾವು ಕೆಲವರು ಹೇಳ್ತಾರೆ ಏನು ನಾನು ಓದಿಲ್ಲ, ನನಗೆ ಈ ಕಡೆ ಇಂಗ್ಲೀಷ್ ಬರಲ್ಲ, ಅಥವಾ ಕನ್ನಡದಲ್ಲಿ ಹೇಗೆ ಹಾಕಬೇಕು ಅಂತ ಬರಲ್ಲ ಅಂತ. ಸೊ ಅಂಥ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆಲ್ಲ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಕೊಟ್ಟಿರುವಂಥ ಪರಿಹಾರಗಳನ್ನ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇರೋದು ತುಂಬ ಸಂತೋಷ ಆಗುತ್ತೆ ಅಂತ. ಸೊ ಈಗ ಸಾಲದ ವಿಚಾರ ಅಂತ ಹೇಳ್ತಾ ಇದೆ. ಸಾಲದ ವಿಚಾರದಲ್ಲಿ 48 ಗೋಮತಿ ಚಕ್ರಗಳನ್ನ ತೊಗೊಂಡು ಬರಬೇಕು. ತೊಗೊಂಡು ಬಂದ್ಬಿಟ್ಟು ನೀವು ಅದನ್ನೆಲ್ಲ ಶುದ್ಧ ಮಾಡಬೇಕು. ಮೊದಲಿಗೆ ನಿಮ್ಮ ಕುಲದೇವರ ಮುಂದೆ ಇಟ್ಟು, ಆನಂತರ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಯಾವುದಾದರೂ ಒಂದು ದಿಕ್ಕಿನಲ್ಲಿ, ಅಥವಾ ನಿಮಗೆ ಅಡುಗೆ ಮನೆಯಲ್ಲಿ ಜಾಗ ಇತ್ತು ಅಂದರೆ ಅಡುಗೆ ಮನೆಯಲ್ಲೇ ಕಟ್ಬೋದು, ಹಾಲ್ನಲ್ಲಿ ಜಾಗ ಇತ್ತು ಅಂದರೆ ಹಾಲ್ನಲ್ಲೇ ಕಟ್ಬೋದು. ಬಟ್ಟೆಯಲ್ಲಿ ಕಟ್ಬಿಟ್ಟು ಏನು ಮಾಡಬೇಕಾಗುತ್ತೆ ಅಂದರೆ, ಇಡಿ 48 ಗೋಮತಿ ಚಕ್ರಗಳನ್ನ 48 ಆದ ದಿನ, ಅಂದರೆ 48 ಆಫ್ಟರ್ 48 ಡೇಸ್, ಅಂದರೆ 48 ದಿನ ಆದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಹರಿಯುವ ನದಿಗೆ ನೀವು ಬಿಡಬೇಕಾಗುತ್ತೆ. ಆ ಬಿಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಸಾಲಗಳನ್ನು ನಿಲ್ಲದೆ ಅದೇ ರೀತಿ ಓಡ್ತಾ ಇರುತ್ತೆ ಅಂತ. ಯಾವುದೇ ಸಾಲವನ್ನು ತೀರಿಸೋಕ್ಕಿಂತ ಮುಂಚೆ ಮೊದಲ ಬಾರಿಗೆ ಮಂಗಳವಾರ, ಈಗ ಒಬ್ಬರ ಹತ್ರ 10,000 ಇಸ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ. ಈ ವಾರ ಮಂಗಳವಾರ ಬಂದು ಒಂದು 500 ರೂಪಾಯಿನೋ, ಒಂದು 1,000ನೋ, ಒಂದು 2,000ನೋ, ಎಷ್ಟು ಸಾಧ್ಯವೋ ಅಷ್ಟು ಬಂದು ಮಂಗಳವಾರದ ದಿನದಲ್ಲಿ ಮೊದಲ ಸಾಲವನ್ನು ತೀರಿಸಿ. ಆಗ ಏನಾಗುತ್ತೆ ಅಂದರೆ, ನಿಮಗೆ ನಿರಂತರವಾಗಿ ಯಾವುದೇ ರೀತಿಯ ಸಾಲವೂ ಇರೋದಿಲ್ಲ, ಜೊತೆಗೆ ಋಣಬಾಧೆಯಿಂದ ಮುಕ್ತಿಯಾಗ್ತೀರಿ ಅಂತ. ಯಾರೋ ನನ್ನ ವೀಕ್ಷಕರು ಕೇಳಿದ್ದಾರೆ, ಮೇಡಮ್ ಋಣಬಾಧೆಗೆ ಯಾವ ರೀತಿ ಪರಿಹಾರ ಅಂತ. ಸೊ ಹಾಗಾಗಿ ಋಣಬಾಧೆ ಅಂತ ಇರೋರು ಸಮೇತ ನಾವು ಏನು ಮಂಗಳವಾರನೇ ಮೊದಲು ಕೊಡೋದ್ರಿಂದ ನಮ್ಮ ಋಣವು ಸಮೇತ ಮುಕ್ತರಾಗ್ತೀವಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಮೊದಲಿಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.